ಟೀಚ್ ಆರ್ ಕೆ ಕನ್ನಡ ಎಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಳ್ತಾ, ಇಲ್ಲಿ 9th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂಥ ಇಂಗ್ಲೀಷ್ ಚಾಪ್ಟರ್ ಆದಂತಹ ಜಸ್ಟಿಸ್ ಅಬೌವ್ ಸೆಲ್ಫ್ ಎಂಬ ಪಾಠದ ಸಂಪೂರ್ಣವಾದ ಕನ್ನಡ ಸಾರಾಂಶವನ್ನು ಇಲ್ಲಿ ತಿಳಿಸಲಾಗಿದೆ. ಓಕೆ, ಶುರು ಮಾಡೋಣ ಬನ್ನಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಓಕೆ, ಶುರು ಮಾಡೋಣ ಬನ್ನಿ. ಮೊದಲ ಒಂದು ಪ್ಯಾರಾವನ್ನು ನೋಡೋಣ. ಜುಮ್ಮಾನ್ ಶೇಖ್ ಆ್ಯಂಡ್ ಅಲ್ಗು ಚೌಧರಿ ವೇರ್ ಗುಡ್ ಫ್ರೆಂಡ್ಸ್. ಈ ಜುಮ್ಮಾನ್ ಶೇಖ್ ಮತ್ತು ಅಲ್ಗು ಚೌಧರಿ ಏನಾಗಿರ್ತಾರಪ್ಪ ಅಂದರೆ ಅವರು ತುಂಬ ಒಳ್ಳೆಯ ಫ್ರೆಂಡ್ಸ್ ಆಗಿರ್ತಾರೆ. ಶೋ ಸ್ಟ್ರಾಂಗ್ ವಾಸ್ ದೇರ್ ಬಾಂಡ್ ಆಫ್ ಫ್ರೆಂಡ್ಶಿಪ್ ದಟ್ ವೆನ್ either of them went away from the village, the other looked after his family. Both were greatly respected in the village. ಈ ಅವರಿಬ್ಬರ ಒಂದು ಫ್ರೆಂಡ್ಶಿಪ್ ಹೇಗೆ ಇತ್ತಂದರೆ, ಯಾರಾದರೂ ಒಬ್ಬರು ಬೇರೆ ಕಡೆ ಹೋದರೆ ಇನ್ನೊಬ್ಬ ಫ್ರೆಂಡ್ಸ್ ಅವನು ಹೋದಂತಹ ಒಂದು ಅವರ ತಂದೆ ತಾಯಿಯನ್ನು, ಅವರ ಫ್ಯಾಮಿಲಿಯನ್ನು ನೋಡ್ಕೊಳ್ತಾ ಇದ್ದ. ಇವನು ಎಲ್ಲಿಯಾದರೂ ಹೋದರೆ ಅವನು ನೋಡ್ಕೊಳ್ತಾ ಇದ್ದ. ಇಷ್ಟು ಕ್ಲೋಸ್ ಫ್ರೆಂಡ್ಸ್ ಆಗಿ ಇದ್ದರು ಅವರು. ಮತ್ತು ಅವರ ಒಂದು ಊರಲ್ಲಿ ಅವರಿಗೆ ತುಂಬ ಗೌರವ ಇತ್ತು. ಎಲ್ಲ ಜನರು ಅವರಿಗೆ ಗೌರವವನ್ನು ಕೊಡ್ತಾಯಿದ್ರು, ಯಾಕಂದರೆ ಅಷ್ಟು ಒಳ್ಳೆಯ ಫ್ರೆಂಡ್ಶಿಪ್ ಇತ್ತು ಅವ್ರದ್ದು. ಸೆಕೆಂಡ್, ಜುಮ್ಮನ್ ಹ್ಯಾಡ್ ಆ್ಯನ್ ಓಲ್ಡ್ ಅಂಡ್ ಹೂ ಹ್ಯಾಡ್ ಸಮ್ ಪ್ರಾಪರ್ಟಿ. ಜುಮ್ಮಾನ್ ಹ್ಯಾಡ್ ಆ್ಯನ್ ಓಲ್ಡ್ ಆ್ಯಂಡ್ ಹೂ ಹ್ಯಾಡ್ ಸಮ್ ಪ್ರಾಪರ್ಟಿ. ಇಲ್ಲಿ ಜುಮ್ಮಾನ್ ಏನು ಮಾಡ್ತಾನಂದರೆ, ಜುಮ್ಮಾನ್ಗೆ ಒಂದು ಆಂಟಿ ಇರ್ತಾಳೆ, ಅವಳ ಒಂದು ಪ್ರಾಪರ್ಟಿ ಇರುತ್ತೆ. ದಿಸ್ ಸಿ ಟ್ರಾನ್ಸ್ಫರ್ ಟು ಹಿಮ್ ಆನ್ ದ ಅಂಡರ್ಸ್ಟ್ಯಾಂಡಿಂಗ್ ದ್ಯಾಟ್ ಸಿ ವುಡ್ ಸ್ಟೇ ವಿತ್ ಹಿಮ್ ಆ್ಯಂಡ್ ಹಿ ವುಡ್ ಲುಕ್ ಆಫ್ಟರ್ ಹರ್. ಇಲ್ಲಿ ಈ ಜುಮ್ಮಾನಿಗೆ ಇರುವಂಥ ಒಬ್ಬರು ಆಂಟಿ ಇರ್ತಾರಲ್ವ, ಆ ಆಂಟಿ ತನ್ನ ಆಸ್ತಿಯನ್ನು ಜುಮ್ಮಾನಿಗೆ ಕೊಡ್ತಾಳೆ. ಜುಮ್ಮಾನಿಗೆ ಕೊಟ್ಟು ಅವಳು ಏನು ಮಾಡ್ತಾಳೆ ಅಂದರೆ, ಜುಮ್ಮಾನ ಒಂದು ಮನೆಯಲ್ಲೇ ವಾಸ ಮಾಡ್ತಾ ಇರ್ತಾಳೆ. ದ ಅರೇಂಜ್ಮೆಂಟ್ ವರ್ಕ್ ವೆಲ್ ಫಾರ್ ಅ ಕಪಲ್ ಆಫ್ ಇಯರ್ಸ್, ಬಟ್ ದೇರ್ ಆಫ್ಟರ್ ದ situation changed. Jumman and his family were tired of the old relative. Jumman became as independent to her as his wife, who grudged even the little food that the old lady needed for survival. She swallowed these insults along with her food for a few months, but patience has its limits. ಜುಮ್ಮಾನನ ಒಂದು ಫ್ಯಾಮಿಲಿ ಓಲ್ಡ್ ರಿಲೇಟಿವ್ ಥರ ಇರುತ್ತೆ. ಅಲ್ಲಿ ಜುಮ್ಮಾನನ ಹೆಂಡತಿ ಮತ್ತು ಜುಮ್ಮಾನನ ಒಬ್ಬರು ಆಂಟಿ ಇರ್ತಾರಲ್ವ, ಅವರಿಬ್ಬರಿಗೂ ಆಗೋದಿಲ್ಲ. ಒಂದು 5 ಮಂತ್ ಏನು ಮಾಡ್ತೀವಿ, ಕೆಲವೊಂದು ತಿಂಗಳು ಜುಮ್ಮಾನ್ ಆ ಆಂಟಿಗೆ ಚೆನ್ನಾಗಿ ಊಟ ಹಾಕ್ತಾನೆ. ಬರ್ತಾ 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 ಹೆಂಡತಿ ಮತ್ತು ಮಾತು ಕೇಳ್ತಾ ಹೋಗ್ತಾನೆ ಜುಮ್ಮಾನ್. ಆಗ ಅವಳಿಗೆ ಸರಿಯಾದ ಊಟ ಕೂಡ ಹಾಕೋದಿಲ್ಲ, ಯಾರು ಆಂಟಿಗೆ. ಯಾಕಂದರೆ ಅವಳ ಆಸ್ತಿಯನ್ನು ಕೊಟ್ಟಿರ್ತಾಳೆ ಪಾಪ. ಆಸ್ತಿಯನ್ನು ಕೊಟ್ಟರೂ ಕೂಡ ಇವಳು ಸರಿಯಾಗಿ ಇವರು ಊಟವನ್ನು ಹಾಕೋದು ಬಿಟ್ಬಿಡ್ತಾರೆ. ಓಕೆ, ಅವಳಿಗೆ ತುಂಬ ಬೇಜಾರಾಗುತ್ತೆ. ಯಾರಿಗೆ? ಜುಮ್ಮಾನನ ಒಂದು ಹೆಂಡತಿ, ಜುಮ್ಮಾನನ ಒಂದು ಆಂಟಿಗೆ. ನೆಕ್ಸ್ಟ್ ನೋಡೋಣ. ಒನ್ ಡೇ ಸಿ ಸ್ಪೋಕ್ ಟು ಜುಮ್ಮಾನ್. ಒಂದು ದಿನ ಜುಮ್ಮಾನ್ ಜೊತೆಗೆ ಮಾತಾಡ್ತಾಳೆ. ಯಾಕಂದರೆ ತುಂಬ ಅವನ ಹೆಂಡತಿ ಕಿರಿಕಿರಿ ಕೊಡ್ತಾ ಇರ್ತಾಳೆ ಪಾಪ. ಇವಳು ಸಹಿಸ್ಕೊಂಡು ಸಾಕಾಗಿ ಒಂದು ದಿನ ಜುಮ್ಮಾನ್ಗೆ ಹೇಳ್ತಾಳೆ, ಮೈ ಸನ್, ಇಟ್ ಈಸ್ ನೋ obvious that I am not wanted in your house. ನನಗೆ ನಿನ್ನ ಮನೆ ಬೇಡ. ಕೈಂಡ್ಲಿ ಗಿವ್ ಮಿ ಎ ಮಂತ್ಲಿ ಅಲೌನ್ಸ್.
ಯಾಕಂದರೆ ನೀನು ತಿಂಗಳ ನನಗೆ ಪೇಮೆಂಟ್ ಕೊಡು, ಆ್ಯಂಡ್ ಶೋ ದ್ಯಾಟ್ ಐ ಕ್ಯಾನ್ ಸೆಟ್ ಅಪ್ ಅ ಸಪ್ರೇಟ್ ಕಿಚನ್. ನಾನು ಸಪ್ರೇಟ್ ಕಿಚನ್ ಮಾಡ್ಕೊಳ್ತೀನಿ, ನಾನು ಅಡುಗೆ ರೂಮ್ ಸಪ್ರೇಟ್ ಮಾಡ್ಕೊಳ್ತೀನಿ ಅಂತ ಜುಮ್ಮಾನಿಗೆ ಹೇಳ್ತಾಳೆ ಆಂಟೆ. ಹೇಳಿದಾಗ ಮೈ ವೈಫ್ ನೋಸ್ ಬೆಸ್ಟ್ ಹೌ ಟು ರನ್ ದ ಹೌಸ್. ಆಗ ಜುಮ್ಮಾನ್ ಹೇಳ್ತಾನೆ, ನೋಡು, ನನ್ನ ಹೆಂಡತಿಗೆ ನನ್ನ ಮನೆಯನ್ನು ಹೇಗೆ ನಡೆಸ್ಕೊಂಡು ಹೋಗಬೇಕು ಅಂತ ಗೊತ್ತಿದೆ. ಇವನು ಹೆಂಡತಿ ಜೊತೆಗೆ ಹೋಗ್ಬಿಡ್ತಾನೆ, ಹೆಂಡತಿ ಸಾಥ್ ಕೊಡ್ತಾನೆ. ಬಿ ಪೇಷಂಟ್ ಸೆಡ್ ಜುಮ್ಮಾನ್ shamelessly. This made his aunt angry and she decided to take her keys to the village panchayat. ಆಗ ಏನು ಮಾಡ್ತಾಳಪ್ಪ ಅಂದರೆ, ಈ ಜುಮ್ಮಾನನ ಒಂದು ಚಿಕ್ಕಮ್ಮ ಆಂಟ್ ಡೈರೆಕ್ಟ್ ವಿಲೇಜಲ್ಲಿರುವಂಥ ಪಂಚಾಯಿತಿಗೆ ತನ್ನ ನ್ಯಾಯವನ್ನು ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಯಾಕಂದರೆ ಅವನು ಕೂಡ ಇವಳಿಗೆ ಸಪೋರ್ಟ್ ಮಾಡೋದಿಲ್ಲ, ಹೆಂಡ್ತಿಗೆ ಸಪೋರ್ಟ್ ಮಾಡಿದ ತಕ್ಷಣ ಇವಳಿಗೆ ಯಾರು ಇರೋದಿಲ್ಲ. ಹಾಗಾಗಿ ಪಟ್ಟಾಪಟ್ಟಿ ಇವಳು ಏನು ಮಾಡ್ತಾಳೆ, ಈ ಪಂಚಾಯಿತಿಗೆ ನ್ಯಾಯವನ್ನು ಹಾಕ್ತಾಳೆ. The old lady went about meeting people explaining her case. The old lady went about meeting people explaining her case. Some sympathized with her, others laughed at her. ಯಾಕಂದರೆ ಪಂಚಾಯಿತಿಗೆ ಸೇರಿಸ್ತಾಳೆ, ಎಲ್ಲರಿಗೂ ಇದು ಮಾಡ್ತಾಳೆ, ಬಟ್ ಯಾರು ಅಲ್ಲಿ ಮೀಟಿಂಗ್ ನಡೆಸಿ ಸಮ್ ಪೀಪಲ್ಸ್ ಏನು ಮಾಡ್ತಾರೆ ಅಂದರೆ ನೆಗಾಡ್ತಾರೆ ಇವಳ ಒಂದು ನ್ಯಾಯಕ್ಕೆ. ಹಾಗೆ ಫ್ಯೂ ಅದರ್ಸ್ ಅಡ್ವೈಸ್ಡ್ ಹರ್ ಮೇಕ್ ಇಟ್ ಅಪ್ ವಿತ್ ಹರ್ ನೆಫ್ಯೂ ಆ್ಯಂಡ್ ಹೀಸ್ ವೈಫ್. ಹಾಗೆ ಸ್ವಲ್ಪ ಅವಳ ಹೆಂಡತಿಗೆ ಮತ್ತು ಇವಳಿಗೆ ಅಡ್ವೈಸ್ ಮಾಡ್ತಾರೆ, ಮುಂದೆ ಯಾಕೆ ನ್ಯಾಯ ಇದು ಮಾಡ್ಕೊಳ್ತೀರಿ, ಸರಿಯಾದ ರೀತಿಯಲ್ಲಿ ಹೋಗಿರಿ ಅಂತ ಹೇಳ್ತಾರೆ. ಆದರೂ ಕೇಳೋದಿಲ್ಲ. ಅಟ್ ಲಾಸ್ಟ್ ಸಿ ಕೇಮ್ ಟು ಅಲ್ಗು ಚೌಧರಿ ಆ್ಯಂಡ್ ಸ್ಪೋಕ್ ಟು ಹಿಮ್. ಲಾಸ್ಟಿಗೆ ಅಲ್ಗು ಚೌಧರಿ ಹತ್ತಿರ, ಇವನು ಜುಮ್ಮಾನನ ಬೆಸ್ಟ್ ಫ್ರೆಂಡ್ ಆದಂತಹ ಅಲ್ಗು ಚೌಧರಿ ಹತ್ತಿರ ಬರ್ತಾಳೆ. ಚೌಧರಿ ಹತ್ತಿರ ಬಂದು ಅವನ ಹತ್ತಿರ ಮಾತನಾಡ್ತಾಳೆ. ಯಾರು? ಜುಮ್ಮಾನನ ಒಂದು ಆಂಟಿ, ಚಿಕ್ಕಮ್ಮ. ಯು ನೋ ಚಾಚಿ, ಜುಮ್ಮಾ ಈಸ್ ಮೈ ಬೆಸ್ಟ್ ಫ್ರೆಂಡ್. ನಿನಗೆ ಗೊತ್ತು, ಜುಮ್ಮಾನ್ ನನ್ನ ಬೆಸ್ಟ್ ಫ್ರೆಂಡ್ ಅವನು. ಹೌ ಕ್ಯಾನ್ ಐ ಗೋ ಅಗೇನ್ಸ್ಟ್ ಹಿಮ್. ನಾನು ಹೇಗೆ ಅವನು ವಿರೋಧ ಹೋಗಲಿ ಅಂತ ಹೇಳ್ತಾನೆ ಇವನು ಚೌಧರಿ. ಆಗ ಅಲ್ಗು ಸೆಡ್, ಬಟ್ ಈಸ್ ಇಟ್ ರೈಟ್ ಮೈ ಸನ್ ಟು ಕೀಪ್ ಮಮ್ ಆ್ಯಂಡ್ ನಾಟ್ ಸೇ ವಾಟ್ ಯು ಕನ್ಸಿಡರ್ ಜಸ್ಟ್ ಆ್ಯಂಡ್ ಫೇರ್, pleaded the old lady. Come to the panchayat and speak the truth, she said. Algu did not reply, but her words kept ringing in his ears. ಜುಮ್ಮಾನನ ಒಂದು ಚಿಕ್ಕಮ್ಮ ಆಂಟ್ ಹೇಳ್ತಾಳೆ, ಯಾವತ್ತಿಗೂ ನನಗೆ ಮೋಸ ಮಾಡಿದಾನ ಅವನು. ನೀ ಮೋಸದ ಕಡೆಗೆ ಹೋಗಬೇಡ, ನೀನು ಸತ್ಯವನ್ನು ಹೇಳೋದಕ್ಕೆ ಪಂಚಾಯತಿಗೆ ಬಾ ಅಂತ ಹೇಳ್ತಾಳೆ. ಆದರೂ ಇವನು ಏನು ಮಾತನಾಡದೆ ಸುಮ್ಮನೆ ಇರ್ತಾನೆ. ಆದರೂ ಅವಳು ಹೇಳಿದ ಮಾತು ಕಿವಿಯಲ್ಲಿ ಏನಾಗ್ತಾ ಇರ್ತವೆ, ಗಿವು ಅಂತ ತಿರುಗ್ತಾ ಇರುತ್ತೆ. ಆಗ ಮುಂದೆ ಹೋಗ್ತಾ, ದ ಪಂಚಾಯತ್ ವಾಸ್ ಹೆಲ್ಡ್ ಅಂಡರ್ ದ ಓಲ್ಡ್ ಬನಾಯನ್ ಟ್ರೀ. Jumman stood up and said, the voice of the punch is the voice of God. Let my aunt nominate the head punch. I will abide by her the decision. I nominate Algu Chaudhary as the punch. ಆಗ ಚೌಧರಿ ಏನು ಮಾಡ್ತಾನೆ ಅಂದರೆ, ಕೊನೆಗೆ ಜುಮ್ಮಾನನ ವಿರುದ್ಧನೇ ಈ ಅಲ್ಗು ಚೌಧರಿ ಏನಾಗ್ತಾನೆ, ಅಲ್ಗು ಚೌಧರಿ ಇಲ್ಲಿ ನಾಮಿನೇಟ್ ಆಗ್ತಾನೆ, ಇಲ್ಲಿ ಪಂಚರಾಗಿ ನಾಮಿನೇಟ್ ಆಗ್ತಾನೆ. I nominate Algu Chaudhary as the punch. The punch now is neither enemy nor friend, and stated the old lady. In fine, replied Jumman, hiding his joy over this unexpected piece of luck. Unexpected piece of luck. Chachi, you are aware for my friendship with Jumman, said Algu. Yes, but I also know that you will not kill your conscience for the sake of friendship. God lives in the heart of the punch and his voice is the voice of God. And the old lady explained her case.
ಜುಮ್ಮನನ ವಿರುದ್ಧ ಈ ಅಂಟ್ ಏನು ಮಾಡ್ತಾಳೆ, ಇದು ನ್ಯಾಯವನ್ನು ಹೂಡಿ ಅಲ್ಲಿ ಅವನ ಬೆಸ್ಟ್ ಫ್ರೆಂಡ್ ಆದಂಥ ಚೌಧರಿಯನ್ನೇ ಪಂಚರನ್ನಾಗಿ ಮಾಡ್ತಾಳೆ, ನಾಮಿನೇಟ್ ಇದು ಮಾಡಿ. ಆಗ ಅಲ್ಗು ಚೌಧರಿಗೆ ಹೇಳ್ತಾನೆ ಜುಮ್ಮನ್, ಆದರೂ ಕೂಡ ಕೇಳೋದಿಲ್ಲ. ಅಲ್ಲಿ ಹೋಗಿ ಆ ಪಂಚ ಎಂಬ ಒಂದು ಸೀಟ್ ಮೇಲೆ ಕುತ್ಕೊಂಡ್ಮೇಲೆ ಗಾಡ್ ರೀತಿಯಲ್ಲೇ ಅಲ್ಲಿ ನ್ಯಾಯವನ್ನು ದೊರಕಿಸಿ ಕೊಡಬೇಕಾಗುತ್ತೆ. ಅಲ್ಲಿ ಗಾಡ್ ಅಂತಲೇ ಅರ್ಥ ಆಗುತ್ತೆ. ಹಾಗಾಗಿ ಯಾವುದೇ ರೀತಿಯಲ್ಲಿ ರಿಲೇಷನ್ಶಿಪ್, ಫ್ರೆಂಡ್ಶಿಪ್ ಬರೋದಿಲ್ಲ ಅಂತ ಹೇಳ್ತಾನೆ. ಆಗ ಚಿಕ್ಕಮ್ಮನಿಗೆ ಕೇಳ್ತಾನೆ, ಆಯಿತು ನಿನ್ನ ಕೇಸ್ ಏನು, ನಿನ್ನ ಪ್ರಾಬ್ಲಮ್ ಏನು ಅಂತ ಅಲ್ಗು ಚೌಧರಿ ಕೇಳ್ತಾನೆ ಅಲ್ಲಿ ಪಂಚರ್ ಎಂಬ ಒಂದು ಸೀಟಲ್ಲಿ ಕೂತ್ಕೊಂಡು. ಆಗ ಇವಳು ಸ್ಟಾರ್ಟ್ ಮಾಡ್ತಾಳೆ. ವಾಟ್ ಹ್ಯಾವ್ ಯು ಟು ಸೇ ಇನ್ ಯುವರ್ ಡಿಫೆನ್ಸ್ asked Algu to Jumman. Jumman narrated how his aunt transferred her property and how he promised her to look after her as long as she lived. But of late there have been quarrels between my wife and aunt. What have you to say in your defense? Asked Algu to Jumman. Jumman narrated how his aunt ಟ್ರಾನ್ಸ್ಫರ್ಡ್ ಫಾರ್ ಪ್ರಾಪರ್ಟಿ ಆ್ಯಂಡ್ ಹೌ ಈ ಪ್ರಾಮಿಸ್. ಹೇಗೆ ಅವಳಿಗೆ ಇದು ಮಾಡಿಕೊಳ್ಬೇಕು, ಯಾವ ರೀತಿಯಲ್ಲಿ ನಾನು ಪ್ರಾಪರ್ಟಿಯನ್ನು ಮರಳು ಕಳಿಸ್ಬೇಕು, ಆಗೋದಿಲ್ಲ, ಸಾಧ್ಯ ಇಲ್ಲ, ಹಂಗೆ ಹಿಂಗೆ ವಾದ ಮಾಡ್ತಾನೆ ಜುಮ್ಮನ್. ಆಗ ಕ್ಯೂರಲ್ಸ್ ಬಿಟ್ವೀನ್ ಮೈ ವೈಫ್ ಆ್ಯಂಡ್ ಅಂಟ್, ಯಾಕಂದರೆ ನನ್ನ ಹೆಂಡತಿ ಮತ್ತು ಆಂಟಿಗೆ ಸ್ವಲ್ಪ ಜಗಳ ಬರ್ತಾ ಇರ್ತಿತ್ತು. ನೌ ಮೈ ಆಂಟ್ ಈಸ್ ಕ್ಲೇಮಿಂಗ್ ಮಂತ್ಲಿ ಅಲೋನ್ಸ್ ಫ್ರಮ್ ಮೀ ವಿಚ್ ಐ ಕೆನಾಟ್ ಪೇ. That is all I have to say. He concealed his submission after consulting others. Algu announced, we are of the opinion that Jumman must pay his monthly allowance or else the property goes back to her. ಆಗ ಈ ಅಲ್ಗು ಚೌಧರಿ ಒಂದು ನಿರ್ಧಾರಕ್ಕೆ ಬರ್ತಾನೆ, ನೀನು ಅವಳ ಆಸ್ತಿಯನ್ನು ವಾಪಸ್ ಕೊಡು, ಮತ್ತು ಮಂತ್ಲಿ ಅವಳಿಗೆ ಪೇಮೆಂಟನ್ನು ಕೊಡಬೇಕು ಅಂತ ನಿರ್ಧಾರವನ್ನು ತಗೊಳ್ತಾನೆ. ಯಾರು? ಅಲ್ಗು ಚೌಧರಿ. Now the friends were seldom seen together. The bond of friendship was broken. In fact, Jumman saw Algu as an enemy and wanted to take revenge. ಆಗ ಏನಾಗುತ್ತಪ್ಪ ಅಂದರೆ ಅಲ್ಲಿ ಶತ್ರು ಆಗಿಬಿಡ್ತಾನೆ. ಯಾಕಂದರೆ ಅವನ ವಿರೋಧನೇ ಏನು ಮಾಡಿಬಿಡ್ತಾನೆ ಇಲ್ಲಿ ಹೇಳಿಬಿಡ್ತಾನೆ. ಇವನಿಗೆ ತುಂಬ ಸಿಟ್ಟು ಬಂದುಬಿಡುತ್ತೆ ಜುಮ್ಮನಿಗೆ. ನನ್ನ ಬೆಸ್ಟ್ ಫ್ರೆಂಡ್ ಆದಂತಹ ಅಲ್ಗು ನನ್ನ ವಿರೋಧನೇ ನ್ಯಾಯವನ್ನು ಕೊಟ್ಟು ನನಗೆ ಮೋಸ ಮಾಡಿಬಿಟ್ನಲ್ಲ ಅಂತ ಶತ್ರುವನ್ನಾಗಿ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಡೇಸ್ ಪಾಸ್ಡ್ ಆ್ಯಂಡ್ ಹ್ಯಾಸ್ ಇಲ್ ಲಕ್ ವುಡ್ ಹ್ಯಾವ್ ಇಟ್. Algu Chaudhary was in a tight spot. He sold one of his bullocks and to Sanju Sahu, a court of driver of the village. The understanding was that Sahu would pay the piece of the bullock in a month's time. It so happened that the bullock sold by Algu died within a month. Days passed and as in luck, ಒಂದು ದಿನ ಅಲ್ಗು ಚೌಧರಿ ವಾಸ್ ಇನ್ ಅ ಟೈಟ್ ಸ್ಪಾಟ್. ಹಿ ಶೋಲ್ಡ್ ಒನ್ ಆಫ್ ಹಿಸ್ ಬುಲಾಕ್ಸ್. ಅಲ್ಗು ಚೌಧರಿ ಏನು ಮಾಡ್ತಾನೆ ಅಂದರೆ ಒಂದು ಎತ್ತನ್ನು ಕೊಂಡ್ಕೊಳ್ತಾನೆ. ಯಾವರಿಗೆ? ಸಂಜು ಸಾಹುಗೆ. ಕಾರ್ ಡ್ರೈವರ್ ಆಫ್ ದ ವಿಲೇಜ್. ಅಲ್ಲೇ ಡ್ರೈವರ್ ಆಫ್ ದ ವಿಲೇಜ್ ಒಂದು ಹಳ್ಳಿಯಲ್ಲಿ ಇರ್ತಾನೆ. ಆ ಹಳ್ಳಿಯಲ್ಲಿ ತಗೊಂಡಿರ್ತಾನೆ. ದ ಅಂಡರ್ಸ್ಟ್ಯಾಂಡಿಂಗ್ ವಾಸ್ ದ್ಯಾಟ್ ಸಾಹು ವುಡ್ ಪೇ ದ ಪ್ರೈಸ್ ಆಫ್ ದ ಬುಲೋಕ್ ಇನ್ ಅ ಮಂತ್ ಈಸ್ ಟೈಮ್. ಒಂದು ತಿಂಗಳ ಒಳಗೆ ನೀನು ದುಡ್ಡನ್ನು ಕೊಡುವಂತ ಹೇಳಿ ಕೊಟ್ಟಿರ್ತಾನೆ. ಇಟ್ ಶೋ ಹ್ಯಾಪನ್ಡ್ ದ್ಯಾಟ್ ಬುಲೋಕ್ ಶೋಲ್ಡ್ ಬೈ ಅಲ್ಗು. ಆವಾಗ ತೊಗೊಂಡೋಗಿ ಡೆಡ್ ವಿತ್ ಇನ್ ಅ ಮಂತ್, ಒಂದೇ ತಿಂಗಳಲ್ಲಿ ಸತ್ಬಿಡುತ್ತೆ. Several months after the death of the bullock, Algu reminded Sahu of the money he had not yet paid. I can't pay you penny for the watch and best you showed me. He brought you nothing but rain, Sahu said angrily. ಆಗ ಅಲ್ಗು ಚೌಧರಿ ದುಡ್ಡನ್ನು ಕೇಳಿದರೆ ಇವನು ಕೊಡಲಿಕ್ಕೆ ತಯಾರಿರೋದಿಲ್ಲ. ಯಾಕಂದರೆ
ನೀನು ಕೊಟ್ಟದ್ದ ಎತ್ತು ಒಂದೇ ತಿಂಗಳಲ್ಲಿ ಸತ್ತೋಯ್ತು, ನಾನು ದುಡ್ಡು ಕೊಡಲ್ಲ ಅಂತ ಹೇಳ್ಬಿಡ್ತಾನೆ. ಆಗ ಅಲ್ಗು ಚೌಧರಿಗೆ ತುಂಬ ಬೇಜಾರಾಗುತ್ತೆ. ಅಲ್ಗು ಡಿಸೈಡೆಡ್ ಟು ಟೇಕ್ ದ ಕೇಸ್ ಆಫ್ ದ ಪಂಚಾಯತ್. ಆಗ ಕೇಸ್ ಹಾಕಿಬಿಡ್ತಾನೆ ಇಲ್ಲಿ ಪಂಚಾಯತಿಗೆ. ದ ಪಂಚಾಯತ್ ವಾಸ್ ದ ಹೆಲ್ಡ್ ಅಂಡರ್ ದ ಓಲ್ಡ್ ಬನಾಯನ್ ಟ್ರೀ. ಅಲ್ಗು ಸ್ಟುಡ್ ಅಪ್ ಆ್ಯಂಡ್ ಸೆಡ್, ದ ವಾಯ್ಸ್ ಆಫ್ ದ ಪಂಚಾಯತ್ ಈಸ್ ಆಫ್ ಗಾಡ್. ಲೆಟ್ ಸಾವು ನಾಮಿನೇಟ್ ದ ಹೆಡ್ ಪಂಚ್. I will abide by his decision. Sahu saw his chances. The name of Juman. Algu his heart sank in turn fell. ಆಗೇನಾಗುತ್ತಪ್ಪ ಅಂದರೆ ಅಲ್ಲಿ ಸಿಟ್ಟಿರುತ್ತೆ. ಯಾಕೆ ಜುಮ್ಮಾನಿಗೆ? ಜುಮ್ಮಾನ್ ಇದನ್ನೇ ಕಾಯ್ತಾ ಇರ್ತಾನೆ. ಆಗ ಜುಮ್ಮಾನ್ ಏನಾಗ್ತಾನೆ, ಪಂಚರ್ ಆಗಿ ನೇಮಕಗೊಳ್ತಾನೆ. ಆಗ ಮುಂದೆ ಏನಾಗುತ್ತೆ ಅಂತ, ಮೂಮೆಂಟ್ ಜುಮ್ಮಾನ್ ಬಿಕೇಮ್ ದ ಹೆಡ್ ಪಂಚ್. ಯಾಕಂದ್ರೆ ಬಿಕೇಮ್ ದ ಹೆಡ್ ಪಂಚ್ ಆಗ್ತಾನೆ ಯಾರು? ಜುಮ್ಮಾನ್. ಯಾರು ವಿರುದ್ಧ? ಅಲ್ಗು ವಿರುದ್ಧ. He realized his responsibility as a judge and the dignity his office put. He stated that I will have his revenge now. He decided not to allow his personal feelings to come in the way of speaking the truth and doing justice. Both Algu and Sahu present their cases. Then Juman stood up and announced, "It is our opinion that Sahu would pay Algu the price of the bullock." When Sahu brought the bullock, it suffered from no ability to decision. The death of the bullock was unfortunate, but Algu cannot be blamed for it. Algu could not ascertain his feelings. He said loudly, "Victory to the Panchayat. This is justice. God lives in the voice of the Panch." ಆಗ ಈ ಜುಮ್ಮಾನ್ ಹೋಗಿ ಅಲ್ಲಿ ಕೂತ್ಕೊಂಡಿರ್ತಾನೆ. ಹೆಡ್ ಪಂಚರ್ ಆಗಿರ್ತಾನೆ. ಪಂಚ್ ಆದಮೇಲೆ ಅವನಿಗೆ ಗೊತ್ತಾಗುತ್ತೋ ಇದು ಹೆಡ್ ಪಂಚ್ ಇಲ್ಲಿ ಬಂದು ಕೂತ್ಕೊಂಡ್ರೆ ಇಲ್ಲಿ ಯಾವುದೇ ರೀತಿ ರಿಲೇಷನ್, ಫ್ಯಾಮಿಲಿ ಏನೂ ಇಲ್ಲಿ ಕಣ್ಮುಂದೆ ಕಾಣೋದಿಲ್ಲ. ಇಲ್ಲಿ ಓನ್ಲಿ ನ್ಯಾಯ, ಗಾಡ್ ಮಾತ್ರ ಕಾಣ್ತಾನೆ ಅಂತ ಹೇಳ್ತಾರೆ ಯಾರು? ಜುಮ್ಮಾನ್. ಹೌದಾ? ಆಗ ಸರಿಯಾದ ರೀತಿಯಲ್ಲಿ ಅವನು ಅಲ್ಗು ಚೌಧರಿ ವಿರುದ್ಧನೇ ತೀರ್ಪನ್ನು ಕೊಡ್ತಾನೆ. ನೀನು ಕಡ್ಡಾಯವಾಗಿ ಅಲ್ಗು ಚೌಧರಿಗೆ ದುಡ್ಡನ್ನು ಕೊಡಲೇಬೇಕು. ಯಾಕಂದರೆ ಅವ್ನು ಕೊಡಬೇಕಾದ್ರೆ ಸರಿ ಇತ್ತು, ಹೋದ್ಮೇಲೆ ಸತ್ತಿದೆ ಅದು ನಿನ್ನ ತಪ್ಪು. ಯಾಕಂದರೆ ಅವ್ನು ದುಡ್ಡು ಕೊಡಲೇಬೇಕು ಅಂತ ಹೇಳ್ತಾನೆ. ಸೂನ್ ಆಫ್ಟರ್ ಜುಮ್ಮನ್ ಕೇಮ್ ಟು ಅಲ್ಗು, embraced him and said, "Since the last panchayat I had become your enemy." ಆಗ ಅವನಿಗೆ ಗೊತ್ತಾಗುತ್ತೆ, ಹೆಡ್ ಪಂಚಲ್ಲಿ ಈ ಥರ ಇರುತ್ತೆ, ಸುಮ್ಮನೆ ನನ್ನ ಬೆಸ್ಟ್ ಫ್ರೆಂಡನ್ನು ಶತ್ರುವನ್ನಾಗಿ ಮಾಡ್ಕೊಂಬಿಟ್ಟೆ ಅಂತ ತಿಳ್ಕೊಂಡು ಜ್ಞಾನೋದಯ ಆಗುತ್ತೆ. ಆಗ ಅವರಿಬ್ಬರು ಮತ್ತೆ, "Today I realized what it meant in punch. I punch knows to friend or enemy, but only justice. One dividing for faith, justice of truth, friendship and enmity." Algu was also his tears washed away all the dirt of misunderstanding between them. ಆಗ ಅವರಿಬ್ಬರು ಕೂಡ ಮತ್ತೆ ಮೊದಲಿನ ಥರನೇ ಅವ್ರ ಫ್ರೆಂಡ್ಶಿಪ್ ಆಗ್ತಾರೆ. ಶತ್ರುಗಳು ಇದ್ದ ಸಮಯದಲ್ಲಿ ಶತ್ರುಗಳು ಹೋಗಿ ಮತ್ತೆ ಪುನಃ ಅವರು ಫ್ರೆಂಡ್ಶಿಪ್ ಆಗ್ತಾರೆ. ಓಕೆ, ಇದು ಕನ್ನಡ ಒಂದು ಸಾರಾಂಶ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.